ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇವತ್ತು ವಿತೌಟ್ ಎಗ್ ಕೇಕ್ ಹೇಗೆ ಮಾಡೋದು ನೋಡೋಣ. ಆ್ಯಂಡ್ ಮನೇಲಿರೋ ಐಟಮ್ಸ್ಲೇ ಹೇಗೆ ಮಾಡ್ಬೋದು ಈಸಿಯಾಗಿ, ಟೈಮ್ ಟೇಕಿಂಗ್ ಇಲ್ಲದೆ ಮಾಡೋದು ನೋಡೋಣ. ಆ್ಯಂಡ್ 1K ರೀಸೆಂಟಾಗಿ ಆಯ್ತಲ್ಲ, ಸೊ ಅದಕ್ಕೆ ಅವತ್ತು ಸೆಲೆಬ್ರೇಷನ್ ಮಾಡಿದ್ದಿದ್ದು. ನಾನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿದಿದೆ. ಸೊ ಫಸ್ಟ್ ಈಗ ವಿಡಿಯೋದಲ್ಲಿ ಹೋಗೋಣ ಕೇಕ್ ಹೇಗೆ ಮಾಡೋದು ನೋಡೋದಂತ. 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ಈ ಥರ ಪಾಕ ಬರಬೇಕು, ಜಾಸ್ತಿ ಏನಿಲ್ಲ. ಸೊ ವಾಟರ್ ಕಮ್ಮಿ ಆಗಬೇಕಷ್ಟೇ, ಸ್ವಲ್ಪ ಲೈಟಾಗಿ ಬರಬೇಕಷ್ಟೇ, ಜಾಸ್ತಿ ಏನಿಲ್ಲ. ಆದಮೇಲೆ 1/2 ಕಪ್ ಕರ್ಡ್ ತಗೋಬೇಕು, ಮೊಸರು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಸೋಡಾ ಇಲ್ಲ ಅಂತಂದರೆ ಈನೋ ಆದ್ರೂ ನಡೆಯುತ್ತೆ, ಯಾವುದಾದ್ರೂ ಒಂದು ಹಾಕ್ಕೋಬೋದು, ಸೋಡಾ ಆರ್ ಈನೋ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದು ಬೆಲ್ಲ ಪಾಕ ಇವಾಗೆ ಹಾಕ್ಬಾರ್ದು, ಅದು ತಣ್ಣಗಾಗಬೇಕು. ಆದಮೇಲೆ ನಾವು ಸ್ವಲ್ಪ ಫ್ಲೇವರ್ಗಾಗಿ ಇಲಾಚಿ ಪೌಡರ್ ಹಾಕಿದ್ದೀನಿ. ಇಲ್ಲಾಂದರೆ ವೆನಿಲಾ ರೆಸಿಸ್ಟೆನ್ಸ್ ಅಂತವೇನಾದರೂ ಇದ್ದರೆ ಹೌದು ಆಗ್ಬೋದು, ಇಲಾಚಿ ಬದಲು. ಆದಮೇಲೆ 1 ಕಪ್ಪು ಆಯಿಲ್ ತಗೊಂಡಿದ್ದೀನಿ ನಾ ಈಗ. 1 ಕಪ್ ಬೆಲ್ಲ, 1 ಕಪ್ ಆಯಿಲ್, 1/2 ಕಪ್ ಕರ್ಡ್. ಆಮೇಲೆ ಡ್ರೈ ಫ್ರೂಟ್ಸ್ ಸಣ್ಣಗೆ ಕಟ್ ಮಾಡ್ಕೊಂಡು ಏನೇನು ಡ್ರೈ ಫ್ರೂಟ್ಸ್ ಇರ್ತವೆ ಅವೆಲ್ಲ ಹಾಕಬೇಕು. ಬಾದಾಮಿ ಮತ್ತು ದ್ರಾಕ್ಷಿ, ಇನ್ನು ಏನಿದ್ರೆ ಅವೆಲ್ಲ. ಆದಮೇಲೆ ಈಗ ಅದು ತಣ್ಣಗಾಗಿದೆ, ಈಗ ಬೆಲ್ಲ ಪಾಕ. ಸೊ ಅದನ್ನು ಇದ್ರಾಗ ಹಾಕ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ, ಕೇಕ್ ಸ್ಮೂತಾಗಿ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ 1 ಕಪ್ ಗೋಧಿ ಹಿಟ್ಟು ತಗೋಬೇಕು. ಸೊ ಎಲ್ಲ ಹೆಲ್ತಿಯಾಗಿರೋವೇ ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮನೇಲಿ ಈಸಿಯಾಗಿ ಎಲ್ಲರ ಮನೆಯಲ್ಲಿ ಸಿಗೋ ಅವೈಲಬಲ್ ಥಿಂಗ್ಸ್ ಇವು. ಸೊ ಅವಾಗಿಂದವಾಗೆ ಚಿಕ್ಕ ಮಕ್ಕಳಿಗೆ ಕೇಕ್ ಮಾಡಬೇಕಂದ್ರೂ ಟೈಮ್ ಟೇಕಿಂಗ್ ಪ್ರಾಸೆಸ್ ಏನಲ್ಲ ಇದು, ಮನೇಲಿರೋವೇ ಎಲ್ಲ ರೆಸಿಪಿ. ಸೊ ಅದಕ್ಕೆ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಅವಾಗೆ ಹಾಕ್ಬಾರ್ದು, ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ತೆಗೆದಿಟ್ಕೊಂಡು ಇವು ಮೇಲೆ ಹಾಕ್ಬೇಕು, ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಥರ. ಚಿಕ್ಕ ಮಕ್ಳಿಗೂ ತಿನ್ನುವಾಗ ಸೊ ನೋಡೋಕೆ ಲುಕ್ಕಿಂಗೂ ಚೆನ್ನಾಗಿರುತ್ತೆ. ಇದು ಕೇಕ್ ಬೇಕಿಂಗ್ ಮಾಡೋದು ಇದು. ಆ್ಯಂಡ್ ಇದಕ್ಕೆ ಫಸ್ಟ್ ಈ ಕೆಳಗಡೆ ಎಲ್ಲ ಈ ಥರ ಉಸುಗು ದಪ್ಪನ ಸಾಲ್ಟ್ ಏನೋ ಒಂದು ತುಂಬಿ, ಸೊ ಫಸ್ಟ್ ಪ್ರೀ ಹೀಟ್ ಮಾಡಬೇಕು ಇದನ್ನು ಗ್ಯಾಸ್ ಮೇಲೆ ಇಟ್ಟು. ಇದ್ರ ಮೇಲೆ ಕೇಕ್ ಬೇಕಿಂಗ್ ಮಾಡೋದನ್ನು ಇಡಬೇಕು. ಇದು ಸ್ವಲ್ಪ ಪ್ರೀ ಹೀಟ್ ಆಗಬೇಕನ್ಮತ್ತಿದು. ಆದಮೇಲೆ ಇದು ಕೇಕ್ ಬೇಕಿಂಗ್ ಮಾಡೋದಿದೆ, ಇದಕ್ಕೆ ಸ್ವಲ್ಪ ಆಯಿಲ್ ಆರ್ ಗೀ ಏನಾದರೂ ಹಾಕಿ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಆಯಿಲ್ ಪೇಪರ್ ಬೆಸ್ಟ್ ಆಪ್ಷನು, ಬಟ್ ನಾವು ಅವಾಗಿಂದವಾಗೆ ಮಾಡ್ತಾಯಿದ್ದೀವಿ, ಸೊ ಆಯಿಲ್ ಪೇಪರ್ ಇದ್ದಿಲ್ಲ. ಸೊ ಅದಕ್ಕೆ ಆಯಿಲ್ ಹಚ್ತಾ ಇದ್ದಾರೆ ನಮ್ಮ ಆಂಟಿ. ಸೊ ನಾವು ಮುಂದೆ ಬೇಕಿಂಗ್ಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಕೇಕ್ದು, ಅದು ಇದರಲ್ಲಿ ಹಾಕಬೇಕು. ಸೇಮ್ ಲೆವೆಲ್ಗೆ ಹಾಕಿ ಸ್ವಲ್ಪ 1-2 ಸರಿ ಟ್ಯಾಪ್ ಮಾಡಬೇಕು, ಏನಾದರೂ ಏರ್ ಬಬಲ್ ಅವಿದ್ದರೆ ಕ್ಲಿಯರ್ ಆಗ್ತವೆ. ಆಮೇಲೆ ಇನ್ನು ಉಳಿದಿದ್ದು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಅವು ಇದ್ರ ಮೇಲೆ ಹಾಕಬೇಕು. ಈ ಥರ ಮೇಲೆ ಹಾಕ್ಯಂಡ್ರೆ ಅಟ್ರಾಕ್ಟಿವ್ ಥರ ಇರ್ತವೆ. ಆ್ಯಂಡ್ ಚಿಕ್ಕ ಮಕ್ಳಿಗೂ ಜಾಸ್ತಿ ಇಷ್ಟ ಆಗುತ್ತೆ, ಅದು ನೋಡಿ ತಿಂತಾರೂ. ಆ್ಯಂಡ್ ನಮಗೂ ಹೆಲ್ತಿಗೂ ಒಳ್ಳೆಯದು, ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ದರೂ ಇದರಿಂದ ಸ್ವಲ್ಪ ಜಾಸ್ತಿ ಟೇಸ್ಟೂ ಬರುತ್ತೆ. ಆ್ಯಂಡ್ ಒಂದು 40 ಮಿನಿಟ್ಸ್ ಇಡಬೇಕು. ಇದು ಈ ಕೆಳಗಡೆ ಪ್ರೀ ಹೀಟ್ಗೆ ಇಟ್ಟಿದ್ದೀವಿ ಅಲ್ಲ, ಸೊ ಅದಕ್ಕೆ ಜಲ್ದಿನೇ ಆಗುತ್ತೆ ಕುಕ್ಕಿಂಗ್ ಇದು. ಇದರಲ್ಲಿ ಕಷ್ಟ ಇರಲ್ಲ. ಇಲ್ಲಾಂದರೆ ನಾರ್ಮಲಾಗಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸಾಲ್ಟ್ ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಟು ಆ ಥರ ಆದ್ರೂ ಮಾಡ್ಬೋದು, ಈ ಥರ ಆದ್ರೂ ಮಾಡ್ಬೋದು. ಈಗ ಒಂದು 40 ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀವಿ ನೋಡಿ, ಈಗ ಕುಕ್ ಆಗಿದೆ ಇಲ್ಲ ಅಂತಂದರೆ ತಿಳ್ಕೊಬೇಕಂದ್ರೆ ಒಂದು ನೈಫ್ ಆರ್ ಸ್ಟಿಕ್ ತಗೊಂಡು ಡಿಪ್ ಮಾಡಬೇಕು. ಡಿಪ್ ಮಾಡಿದ್ಮೇಲೆ ಅದಕ್ಕೆ ಏನೋ ಅಂಟಿಲ್ಲ ಅಂತಂತಂದರೆ ಕುಕ್ ಆಗಿದೆ ಅಂತ ಅರ್ಥ. ಸೊ ಒಂದು 5 ಮಿನಿಟ್ಸ್ ಹೊರಗಡೆ ಇಡಬೇಕು, ಕೂಲ್ ಆದಮೇಲೆ ತೆಗಿಬೇಕು. ಆಯಿಲ್ ಪೇಪರ್ ಹಾಕಿದರೆ ಚೆನ್ನಾಗಿ ಶೇಪಿಂಗ್ ರಿವರ್ಸ್ ಮಾಡೋಣ ಬರ್ತಿತ್ತು, ನಾವು ಹಾಕಿಲ್ಲ కాబట్టి ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಸೊ ಟೇಸ್ಟ್ ಆದರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ನಮ್ಮ ಆಂಟಿನೂ ಫಸ್ಟ್ ಟೈಮೇ ಮನೇಲಿ ಇದು ಶ್ರಾವಣ ಮಾಸಲ್ಲ, ಸೊ ಎಗ್ ಯೂಸ್ ಮಾಡಲ್ಲ ಯಾರು. ಸೊ ಅದಕ್ಕೆ ವಿತೌಟ್ ಎಗ್ ನೋಡೋಣ ಟ್ರೈ ಮಾಡೋವಂತ ಮಾಡಿದ್ವಿ. ಸೊ ಇದು 1K ಸೆಲೆಬ್ರೇಷನ್. ಥ್ಯಾಂಕ್ ಯು ಫಾರ್ 1K ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿರಿ, ನೀವು ಒಂದ್ಸಲ ಟ್ರೈ ಮಾಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್.